ಸಾಯಿಗುರುಗಳ ಯಾರು ಮಿಸ್ ಮಾಡ್ಕೋಬೇಡಿ ವಿಡಿಯೋ. ಯಾಕೆ ಅಂತಂದ್ರೆ ಜಸ್ಟ್ 7 ದಿನದ ಒಳಗೆ ಬಂದ್ರೆ ನಿಮಗೆಲ್ಲ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಸಿಗ್ತಾ ಇದೆ. ಯಾಕೆಂದ್ರೆ ಅಲ್ಫಾ ಮೋಟಾರ್ ವರ್ಲ್ಡ್ ಅಲ್ಲಿ ಆನಿವರ್ಸರಿ ಪ್ರಯುಕ್ತ ಅಂದ್ರೆ ಈ ಕಾರ್ ಶೋರೂಮ್ ನ ಆನಿವರ್ಸರಿ ಪ್ರಯುಕ್ತ ಯಾವುದೇ ವೆಹಿಕಲ್ ತಗೊಂಡ್ರು 1 ಲಕ್ಷ ಕಡಿಮೆ ಸಿಗ್ತಾ ಇದೆ. ಅಂಡ್ ಇದು ಜಸ್ಟ್ ಆಫರ್ ಇರೋದು ಲಿಮಿಟೆಡ್ ಅಂತ ಹೇಳ್ಕೋಗಲ್ಲ, 7 ಡೇಸ್ ಮಾತ್ರ ಇರೋದು. ಸನ್ನಿ 375 ಇರೋದು ಸರ್. ಆಫರ್ ಪ್ರೈಸ್ ಬಂದು 2,95,000 ಗೆ ಆಗ್ತಾ ಇದೆ ಸರ್. ಸೊ 1 ಲಕ್ಷ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಇವರು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋದು, ಅದರಲ್ಲೂ ಕೂಡ 1 ಲಕ್ಷ ಕಮ್ಮಿ ಮಾಡಿದ್ರೆ 7 ಡೇಸ್ ಅಲ್ಲಿ ಯಾರೇ ಗಾಡಿ ತಗೊಂಡ್ರು. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಅಲ್ಫಾ ಮೋಟಾರ್ ಆನಿವರ್ಸರಿ ಪ್ರಯುಕ್ತ ಈ ಗಾಡಿಗೆ 1,45,000 ಕೊಡ್ತಾ ಇದ್ರೆ ವಿತ್ NOC. ಹಾಗೇನೆ 2011 ಮಾಡೆಲ್ ರಿಡ್ಸ್ ಗೆ 1,95,000 ಗೆ ಕೊಡ್ತಾ ಇದೀವಿ. ಫಿಟ್ ಇದೆ, ಇದೆಷ್ಟು ಕೊಡ್ತಾ ಇದ್ದೀರಾ ಸರ್? 15 ಮಾಡೆಲ್ 2.5 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. 2015 ಮಾಡಲು. ಹೌದು, ಜಸ್ಟ್ 7 ಡೇಸ್ ಮಾತ್ರ. ಡಟ್ಸನ್ ಬೇಕಾ? ಬ್ಯಾಟ್ಸನ್ ಅಲ್ಲ, ಡಟ್ಸನ್ ಇದೆ ಮೇಡಮ್. ಹಾಗೆ ಸರ್ 2021 ಮಾಡೆಲ್ 15,000 ಓಡಿದೆ ಅಷ್ಟೇ, ಬರೀ 3.5 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. 21 ಮಾಡಲು. ಹೌದು, ಲೋನ್ ಕೂಡ ಮಾಡ್ಕೊಡ್ತೀವಿ. ಸ್ಕೋಡಾ ರ್ಯಾಪಿಡ್ ಕೂಡ ಇದೆ ಸರ್. 13 ಮಾಡೆಲ್ ಆಟೋಮೆಟಿಕ್ ರ್ಯಾಪಿಡ್ 3.5 ಲಕ್ಷ ಇರೋದು 2,95,000 ಕೊಡ್ತಾ ಇದೀವಿ ಸರ್. ಇದು 630 ಇರೋದು 5,75,000ಕ್ಕೆ ಕೊಡ್ತಾ ಇದೀವಿ. 6.5 ಲಕ್ಷ ಇರೋದು ಸರ್, ಇದು 4,95,000 ಕೊಡ್ತಾ ಇದೀವಿ. ಅದು ಸನ್ರೂಪ್ ಇರೋದು. ಇದು ಸನ್ರೂಪ್ ಇದೆ, BMW ಅಂತ ಹೇಳ್ಬೋದು. ಇದಕ್ಕೆ ಮೇಡಮ್ ಸರ್ 3 ಸೀರೀಸ್ ಸರ್, 9.5 ಲಕ್ಷ ಇರೋದು 6,95,000 ಕೊಡ್ತಾ ಇದೀವಿ. ನೋಡಿ. ಅಂಡ್ ಇನ್ನೊಂದು BMW ಇದೆ 5 ಸೀರೀಸ್. ಇದು ಮ್ಯಾಮ್ ಸರ್, ಅದು 9.3 ಲಕ್ಷ ಇರೋದು 7,95,000 ಕೊಡ್ತಾ ಇದೀವಿ. ಓಕೆ, ಬೆನ್ಸ್ ನೋಡಿದ್ರಿ, BMW ನೋಡಿದ್ರಿ, ಈಗ ಆಡಿ ಇದೆ. ಹೇಳಿ ಮೇಡಮ್. ಹಾಗೆ ಸರ್ ಆಡಿ A4 7.5 ಇರೋದು ಸರ್ 1 ಲ್ಯಾಕ್ ಡಿಸ್ಕೌಂಟ್ 6.5 ಲಕ್ಷಕ್ಕೆ ಕೊಡ್ತಾ ಇದೀವಿ. ಸೊ ಜಾಗ್ವರ್ ಬೇಕು ಅಂತಂದ್ರೆ ಜಾಗ್ವರ್ಗೆ ಇವರು ಕೋಟ್ ಮಾಡಿದ್ದು 20 ಲಕ್ಷ. ಬಟ್ ಆಫರ್ ಪ್ರಯುಕ್ತ ಎಷ್ಟು ಕೊಡ್ತಾ ಇದ್ರೆ ಗೊತ್ತಾ ಸರ್? 15 ಲಕ್ಷಕ್ಕೆ ಕೊಡ್ತಾ ಇದೀವಿ. ಬರೀ 7 ದಿನ ಮಾತ್ರ ಇರುತ್ತೆ ಸರ್. 5 ಲಕ್ಷ ಡಮರ್. ಸರ್ ಯಾರೆಲ್ಲ ಸೆಡಾನ್ ಅಲ್ಲಿ ನೋಡ್ತಾ ಇದ್ದೀರಾ ಗಾಡಿಗಳು, ನಮ್ಮ ಹತ್ರ ಒಳ್ಳೆ ಆಪ್ಷನ್ಸ್ ಇದಾವೆ ಸರ್. ಇಲ್ಲಿಂದ ಯಾವುದೇ ಗಾಡಿ ತಗೊಂಡ್ರು 295 ಗೆ ಕೊಡ್ತಾ ಇದೀವಿ. ಹೋಂಡಾ ಸಿವಿಕ್ 10 ಮಾಡೆಲ್ 295 ಗೆ ಇದೆ. 2010 ಮಾಡೆಲ್ ವೆಂಟ್ ಔಟ್ 2,95,000 ಗೆ ಆಗುತ್ತೆ. ಗುರುಗಳೇ ಅಷ್ಟು ಮಾತ್ರ ಅಲ್ಲ, ಚೌರ್ಲೈಟ್ ಸೇಲು ಇದು ಕೂಡ ನಿಮಗೆ 295 ಆಗುತ್ತೆ. ಇಲ್ಲಿ ಯಾವುದೇ ಕಾರ್ ತಗೊಂಡ್ರು 3 ಕಾಲಲ್ಲಿ 295 ಫಿಕ್ಸೆಡ್ ಓನ್ಲಿ ಫಾರ್ 7 ಡೇಸ್. ಅದು ಅಲ್ಫಾ ಮೋಟಾರ್ ರೋಡ್ ಅಲ್ಲಿ ಆನಿವರ್ಸರಿ ನಡೀತಾ ಇದೆ. ಸೊ ಅದ್ರ ಪ್ರಯುಕ್ತ ಮಾತ್ರ ಜನವರಿ ಬಂದ್ರೆ ಮತ್ತೆ ಪ್ರೈಸ್ ಸಿಗಲ್ಲ. ಮತ್ತೆ ಪದೇ ಹೇಳ್ತಾ ಇದ್ದೀನಿ. ಸೊ ಆನಿವರ್ಸರಿ ಪ್ರಯುಕ್ತ ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ರೆ, ಅದು 1 ಲಕ್ಷ ಕಡಿಮೆನೆ ಬಿಟ್ಬಿಟ್ಟಿದಾರಲ್ಲ. ಇನ್ನೇನ್ ಮೇಡಮ್ ಹೇಳ್ಬೇಕೇನಾದ್ರು? ಹೌದು ಸರ್, ಹೇಳ್ಬೇಕು. 7 ಡೇಸ್ ಅಂತ ಮಾತ್ರ ಹೇಳ್ತಾ ಇದಾರೆ. ಕಮೆಂಟ್ಸ್ ಅಲ್ಲಿ ಹಾಕ್ತಾರೆ, ಹೌದು ಕಸ್ಟಮರ್ಸ್, ಆಫ್ಟರ್ 7 ಡೇಸ್ ಹೋದ್ರೆ ಯಾಕೆ ಆ ಡಿಸ್ಕೌಂಟ್ ಇರಲ್ಲ ಅಂತ. ನಾವು ಏನು ಈಗ ಸ್ಟಾಕ್ ಇರುತ್ತೆ ಅದ್ರ ಮೇಲೆ ಲಂಸಮ್ ಆಗಿ ನಾವು ಡಿಸೈಡ್ ಮಾಡಿ ಡಿಸ್ಕೌಂಟ್ ಕೊಟ್ಟಿರ್ತೀವಿ ಸರ್. ಅದರಲ್ಲಿ ಒಂದು ಅರ್ಧ ಗಾಡಿ ಹೋಗಿರ್ತವೆ, ಒಂದು 3/4 ಭಾಗನೇ ಹೋಗಿರುತ್ತೆ. ಆಮೇಲೆ ಆ ಡಿಸ್ಕೌಂಟ್ ಕೇಳಿದ್ರೆ ಕೊಡೋಕ್ಕಾಗಲ್ಲ, ಲಂಸಮ್ ಆಗಿ ಕೊಟ್ಟಿರ್ತೀವಿ. ಅದರಿಂದ ಇದನ್ನ ಮೆನ್ಷನ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. 2015 ಮಾಡಲ್ಲ ಅಂದ್ರೆ 2015 ಮಾಡಲು ನಿಮಗೆ ಗ್ರ್ಯಾಂಡ್ i10 ಕೂಡ ಸಿಗ್ತಾ ಇದೆ. ಅದ್ರ ಜೊತೆಲಿ ಮೇಡಮ್ ಅದೇ ಯಾವ್ದು? ಹೋಂಡಾ ಬ್ರಿಯೋ ಸರ್, 2015 ಮಾಡೆಲ್ ಆಟೋಮೆಟಿಕ್. 2 ಗಾಡಿಲಿ ಯಾವುದೇ ತಗೊಳ್ಳಿ 1 ಲಕ್ಷ ಕಡಿಮೆನೇ ಇರುತ್ತೆ. ಕುತ್ಕೊಂಡ್ರೆ ಟೈಮ್ ಐತೆ. ಇದು ಕೂಡ ನಿಮಗೆ 295 ಗೆ ಈ ಹೋಂಡಾ ಸಿಟಿ ಕೂಡ ಸಿಗ್ತಾ ಇದೆ. ಫುಲ್ ವಿಡಿಯೋ ನೋಡಿ, ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. XUV 500 ನೋಡ್ತಾ ಇರೋರಿಗೆ ಅಲ್ಫಾ ಮೋಟಾರ್ ಅಲ್ಲಿ 4 ಗಾಡಿ ಇದೆ, ಒಳ್ಳೆ ಕಲೆಕ್ಷನ್ಸ್ ಇದೆ. W10 ಇದೆ 16 ಮಾಡೆಲ್ 2 ಲ್ಯಾಕ್ ಡಿಸ್ಕೌಂಟ್ ನಡೀತಾ ಇದೆ. ಹಾಗೆ W4 ಕೂಡ ಇದೆ. XUV 500 2 ಇದೆ. ಇದು ಕೂಡ ನಿಮಗೆ W8 ಆಗಿರುತ್ತೆ. ಈ ಗಾಡಿ ಪ್ರೈಸ್ ಬಂದು ಮೇಡಮ್ ಏನ್ ಪ್ರೈಸ್ ಕೊಟ್ ಮಾಡಿರೋದು ಸರ್? 575 ಇರೋದು 495 ಗೆ ಕೊಡ್ತಾ ಇದೀವಿ. ಓಕೆ, ಇನ್ನು ಈ ಅಂದ್ರೆ W8 ಇದು ಅದು 365 ಇರೋದು ಸರ್ 3.4 ಲಕ್ಷಕ್ಕೆ ಕೊಡ್ತಾ ಇದೀವಿ. ಹಾಗೆ ಫುಲ್ ಡೀಟೇಲ್ಸ್ ಬೇಕಂದ್ರೆ ಫುಲ್ ವಿಡಿಯೋ ನೋಡಿ. 7 ಸೀಟರ್ ಬೇಕಾ? ರೆಕ್ಸ್ಟಾನ್ RX6 ಸರ್. ಅದೇ ರೆಕ್ಸ್ಟಾನ್ RS6 ಇದೆ. ಪ್ರೈಸ್ ಮ್ಯಾಮ್? ಪ್ರೈಸ್ ಇದು 7.5 ಲಕ್ಷ ಇರೋದು ಸರ್, 5,60,000ಕ್ಕೆ ಆಗ್ತಾ ಇದೆ. ಅದು 7 ಸೀಟರ್. ಹೌದು, 7 ಸೀಟರ್. AP ಅಂದ್ರೆ ವಿತ್ NOC ಕೊಡ್ತೀವಿ ಸರ್. ಇದು ಬಜೆಟ್ ಜಾಸ್ತಿ ಆಯ್ತಾ? ಇನ್ನೊಂದು ಗಾಡಿ ತೋರಿಸ್ತೀನಿ. ಈ ಬಜೆಟ್ ಜಾಸ್ತಿ ಆದ್ರೆ ಇನ್ನೊಂದು ತೋರಿಸ್ತಾರಂತೆ, ಬನ್ನಿ ನಿಮಗೂ ತೋರಿಸ್ತೀನಿ. ಮೇಡಮ್ ಅದು ಬಜೆಟ್ ಜಾಸ್ತಿ ಆದ್ರೆ ಇನ್ನು ಕಡಿಮೆ ಪ್ರೈಸ್ ಕೊಡ್ತೀನಿ ಅಂದ್ರಲ್ವಾ, ಇದೇನಾ? ಹೌದು ಸರ್. ಪ್ರೈಸ್ ಸರ್ ಇದು 3,95,000ಕ್ಕೆ ಕೊಡ್ತಾ ಇದೀವಿ. ಅದು ಕರ್ನಾಟಕ ಗಾಡಿ? ಹೌದು, ಕರ್ನಾಟಕ ಗಾಡಿ. ಹುಂಡೈ ಸ್ಯಾಂಟಾ ಫೆ ಸರ್. ಅದಕ್ಕಿಂತ ಇನ್ನ ಲೋ ಬಜೆಟ್ ಅಲ್ಲಿ 7 ಸೀಟರ್ ನೋಡ್ತಾ ಇರೋರಿಗೆ ಹುಂಡೈ ಟೆರಾಕಾನ್ ಇದೆ. ಅದು 4 ವೀಲ್ ಡ್ರೈವ್ ಸರ್. ಈ ಗಾಡಿ ಜಸ್ಟ್ 2,50,000 ಗೆ ಇದೆ. 2,50,000. ಹೌದು ಸರ್. ಒಂದು ಬುಲೆಟ್ ಪ್ರೈಸ್ ಗೆ ನಿಮ್ಗೆ ನೋಡ್ತಾ ಇರ್ಬೋದು ಟೆರಾಕಾನ್ ಸಿಗ್ತಾ ಇದೆ. ಅದು 4 ವೀಲ್ ಡ್ರೈವ್ ಅಂತ ಹೇಳಿದ್ದಾರೆ ಗುರುಗಳೇ. ಒಂದು ಬುಲೆಟ್ ಪ್ರೈಸ್ ಗೆ ನಿಮ್ಗೆ 7 ಸೀಟರ್ 4 ವೀಲ್ ಡ್ರೈವ್ ಡೀಸೆಲ್ ವೇರಿಯಂಟ್ ಇರುವಂತಹ ಗಾಡಿನೇ ಸಿಗ್ತದೆ. ಮೇಡಮ್ ಇದು ಆಟೋಮೆಟಿಕ್ ಮ್ಯಾನ್ಯುವಲ್ ಸರ್. ಸೊ ಇವಾಗ ಆಲ್ಮೋಸ್ಟ್ ನೋಡಿರೋದು ಟ್ರೈಲರ್, ಆಕ್ಚುಲಿ ಪಿಕ್ಚರ್ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಅವಾಗಲೇ ಹೇಳಿದೀವಿ. ಮೇಡಮ್ ಲೋನ್ ಅಂತ ಬಂದ್ರೆ ಸೊ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಹೌದು ಸರ್, ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಅವ್ರ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಫರ್ ಇವಾಗ ಒಂದು ಆನಿವರ್ಸರಿ ಪ್ರಯುಕ್ತ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ರೆ ಅಂದ್ರೆ ಎಲ್ಲಾ ಗಾಡಿ ಮೇಲೂ 60,000 70,000 1 ಲಕ್ಷ 2 ಲಕ್ಷ ಜಾಗ್ವರ್ ನೋಡ್ರೆ 5 ಲಕ್ಷನೇ ಕೊಟ್ಟು ಕಮ್ಮಿ ಮಾಡ್ಬಿಟ್ಟಿದ್ದೀರಾ. ಸೊ ಇದು ಓನ್ಲಿ ಫಾರ್ 7 ಡೇಸ್ ಅಂದ್ರೆ ಡಿಸೆಂಬರ್ ಎಂಡ್ ಕ್ಲೋಸ್ ಆಗುತ್ತೆ. ಜನವರಿಯಿಂದ ಈ ಆಫರ್ ಇರಲ್ಲ. RTO ಚಾರ್ಜಸ್ ಇರುತ್ತೆ, ಕಮಿಷನ್ ಸರ್, ಅದೆಲ್ಲನೂ ಕಾಂಪ್ರಮೈಸ್ ಇಲ್ಲ. ಈ ವ್ಯಾಲ್ಯೂ ನಲ್ಲಿ ನಾವು ಈ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೀವಿ ಅಂತ ಅದ್ರಲ್ಲೆಲ್ಲ ಕಾಂಪ್ರಮೈಸ್ ಇಲ್ಲ. ಏನ್ ಹೇಳಿದೀವಿ ಅವಾಗಿಂದನೂ ಅದೇ ಕಂಟಿನ್ಯೂ ಇರುತ್ತೆ. RTO ಚಾರ್ಜಸ್ ತಗೊಳ್ಳಲ್ಲ, ಯಾವುದೇ ರೀತಿ ಕಮಿಷನ್ ತಗೊಳ್ಳಲ್ಲ. ಈ ವಿಡಿಯೋದಲ್ಲಿ ಏನ್ ಪ್ರೈಸಸ್ ಹೇಳಿದೀನಿ ಅದು ಫಿಕ್ಸೆಡ್ ಇರುತ್ತೆ. ಇಲ್ಲಿಗೆ ಬಂದ್ಮೇಲೆ ಮತ್ತೆ ನೆಗೋಷಿಯೇಷನ್ ಅಂತ ಮಾಡ್ಬೋದು.
ಹೋಗ್ಬೇಡಿ ಸರ್. ಎಕ್ಸ್ಚೇಂಜ್ ಇದೆ ಸರ್, ಎಕ್ಸ್ಚೇಂಜ್ ಆಪ್ಷನ್ ಕೂಡ ಇದೆ. ಓಕೆ, ಇಷ್ಟೇನಾ, ಇನ್ನೇನು ಇಲ್ವಾ ಸರ್? ಅದ್ರ ಪ್ರಯುಕ್ತ ನಮ್ಮ ಆ್ಯನಿವರ್ಸರಿ ಪ್ರಯುಕ್ತ 1 year ಇಂಜಿನ್ ವಾರಂಟಿನೂ ಇರುತ್ತೆ, ಎಲ್ಲ ಗಾಡಿನೂ ಆಕ್ಸಿಡೆಂಟ್ ಫ್ರೀ ಇರುತ್ತೆ ಸರ್, ಸರ್ಟಿಫೈಡ್ ಆಗಿರುತ್ತೆ. ಯಾರು ತಗೊಳ್ಳೋ ಕಸ್ಟಮರು ಮೆಕ್ಯಾನಿಕ್ನ ಚೆಕ್ ಮಾಡಬೇಕು ಅಂದರೆ ಅವರು ಮೆಕ್ಯಾನಿಕ್ಗೂ ನಾವು ಗಾಡಿನ ಕೊಡ್ತೀವಿ, ಚೆಕ್ ಮಾಡಿಸ್ಬಿಟ್ಟು ತಗೊಳ್ಳಿ ಸರ್. ಇಲ್ಲ, ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಇನ್ನೊಂದು, ನಾನು ಯಾವುದೇ ವಿಡಿಯೋದಲ್ಲಿ ಬಂದೇಶ ತಗೊಳ್ಳಿ ಅಂತ ಯಾರಿಗೂ ಹೇಳಲ್ಲ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ ಸಾಕು. ಯಾಕೆಂದರೆ ನಿಮ್ಗೆ ಒಂದು ಕಾರ್ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತ ಅನ್ಸಿದ್ರೆ ಈ ವಿಡಿಯೋ ನೋಡಿ ಒಂದ್ಸಲ ವಿಸಿಟ್ ಮಾಡೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ. ಸೊ ಆರಾಮಾಗಿ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ ಯಾವ ಕಾರ್ ಇಷ್ಟ ಆಯಿತು ಅದನ್ನು. ನಿಮ್ಗೆ ಇನ್ ಕೇಸ್ ಗಾಡಿ ಓಡಿಸೋಕೆ ಬರುತ್ತೆ ಗುರು, ನನಗೆ ಇಂಜಿನ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂದರೆ ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ನ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಳ್ಳಿ. ಅಂದರೆ ಅವ್ರ ಕೈಲೂ ಗೊತ್ತಾಗಲ್ಲ ಅಂದರೆ ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಗಾಡಿ ತೊಗೊಳ್ಳಿ, ಓಕೆನಾ. ಬಟ್ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಯಾಕೆಂದರೆ ಒಳ್ಳೆ ಪ್ರೈಸಿಗೆ ಕೊಡ್ತಾ ಇದ್ದಾರೆ, ಯಾಕೆ ಮಿಸ್ ಮಾಡ್ಕೊಂಡು ಹೋಗ್ತೀರಾ. ಜಸ್ಟ್ 7 days ಇರೋದು ಅಷ್ಟೇ. ಫಾಸ್ಟಾಗಿ ವಿಡಿಯೋನ ಬೇಗನೆ ಶೇರ್ ಮಾಡಿ ನಿಮ್ಮ ಗ್ರೂಪು, ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ಗೆ ತಗೊಳ್ಳೋರಿಗೆ ಯೂಸ್ ಆಗಲಿ ಅಂತ. ಮೇಡಮ್ ಇವಾಗ ಸ್ಟಾರ್ಟ್ ಮಾಡೋಣ. ಫುಲ್ಲು ಫೀಚರು ಇಂಟೀರಿಯರಿಂದ ಎಲ್ಲ ಇರೋದು ಎಲ್ಲ ತೋರಿಸಿ. ಇನ್ ಕೇಸ್ ಇಂಟೀರಿಯರ್ ಕೆಲವೊಂದು ತೋರ್ಸೋಕ್ಕಾಗಲಿಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡಿ. ಸ್ಕ್ರೀನ್ ಬೇಕಂತಾರೋ ನಂಬರ್ಗೆ ಸೊ ಯಾವ ಕಾರ್ ಇಷ್ಟ ಆಯಿತು ಸ್ಕ್ರೀನ್ ಶಾಟ್ ತಗೊಂಡು ಅದು ಕಳಿಸಿ, ಇಂಟೀರಿಯರ್ ಫೋಟೋ ಕಳಿಸ್ಕೊಡ್ತಾರೆ. ಕೆಲವೊಂದನ್ನ ಲಾಕ್ ಆಗಿರುವಂಥ ಮಾಡೋಕ್ಕಾಗಲ್ಲ ಅಂತಂದರೆ ಮಾತ್ರ. ಓಕೆ, ಫಾಸ್ಟಾಗಿ ಮುಗಿಸ್ಕೊಡ್ತೀನಿ ಬನ್ನಿ. ಇನ್ನು ಕಟ್ ಮಾಡಿಬಿಟ್ರಾ? ಓಕೆ, ಕಟ್ ಆಗಿಲ್ವಂತ. ಇನ್ನೂ ಮೈಬದ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ಮೇಡಮ್. ಓಕೆ, ಫಸ್ಟು ಇದರಲ್ಲಿ ಮೇಡಮ್ ಸ್ಕೋಡಾ ರ್ಯಾಪಿಡ್ ಇದೆ, ಬ್ಲ್ಯಾಕ್ ಕಲರ್. ಯಾವ ಮಾಡಲ್ ಮೇಡಮ್ ಇದು? ಸರ್ 2013 ಮಾಡಲು ರ್ಯಾಪಿಡು ಆಟೋಮೆಟಿಕ್ ವೇರಿಯಂಟ್ನಲ್ಲಿ ಇದೆ ಸರ್. ಇದು ಎಲಿಗೆನ್ಸ್ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಸರ್, 1.6 ಲೀಟರ್ ಬರುತ್ತೆ. ಇದು ಆಟೋಮೆಟಿಕ್ ವೇರಿಯಂಟ್ ಅಲ್ಲ? ಹೌದು ಸರ್, ಆಟೋ ಟ್ರಾನ್ಸ್ಮಿಷನ್ನು. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು ಮೇಡಮ್. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಒಂದೊಳ್ಳೆ ಬಂಪರ್ ಡಿಸ್ಕೌಂಟ್ ಅಂತಲೇ ಹೇಳ್ಬೋದು. 3,25,000 ಇದೆ ಸರ್. 2,95,000ಗೆ 13 ಮಾಡಲ್ ರ್ಯಾಪಿಡು, ಅದರಲ್ಲೂ ಆಟೋಮೆಟಿಕ್ ವೇರಿಯಂಟ್ ಸಿಗ್ತಾ ಇದೆ ಸರ್. ಸರ್ ನೆಕ್ಸ್ಟ್ 2021 ಮಾಡಲು ಡಟ್ಸನ್ ರೆಡಿಗೋ ಇದೆ. ಬರೀ 15,000 ಕಿಲೋಮೀಟರ್ ಓಡಿದೆ ಸರ್. ಪೆಟ್ರೋಲ್ ಗಾಡಿ ಇದು, ಇನ್ಶೂರೆನ್ಸು ಎಲ್ಲ ವ್ಯಾಲಿಡ್ ಇದೆ. ಓಕೆ, ಸೊ ಬಾಡಿಲೇ ನೋಡ್ಕೋಬೋದು. ಸೊ ಇಂಟೀರಿಯರ್ ಫೀಚರ್ ಹೇಳಿ ಮ್ಯಾಮ್ ಒಂದ್ಸಲ. ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗು, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗು, ABS, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಸರ್. ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹೌದು, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು ಮ್ಯಾಮ್. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಸರ್? ಇದಕ್ಕೆ 3,95,000 ಹೇಳ್ತಾ ಇದೀವಿ. ಫೈನಲ್ಲು ಈ ಆಫರ್ ಪ್ರಯುಕ್ತ 3,50,000ಗೆ ಕೊಡ್ತಾ ಇದೀವಿ ಸರ್. ಸರ್ ನೆಕ್ಸ್ಟ್ ಒಂದು ರೆನಾಲ್ಟ್ ಕ್ವಿಡ್ ಇದೆ, RXT ಆಪ್ಷನಲ್ಲು, ಪೆಟ್ರೋಲ್ ವೇರಿಯಂಟು. ಬರೀ 43,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಸೊ ಕಡಿಮೆ ಓಡಿರುವಂಥದ್ದು ಫೀಚರ್ ಮ್ಯಾಮ್ ನಿಮಗೆ? ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಲೆದರ್ ಸೀಟ್ಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಸರ್. ಮ್ಯಾಮ್ ನಿಶಾನ್ ಇದೆ ಮ್ಯಾಮ್ ಇದರಲ್ಲಿ ಹಾಗೆ? ಸರ್ ನಿಸಾನ್ ಸನ್ನಿ 2013 ಮಾಡಲು ಸರ್, XV ಟಾಪ್ ಎಂಡು, ಬಟನ್ ಸ್ಟಾರ್ಟ್ ಬರುತ್ತೆ. ಇದರಲ್ಲಿ ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟು ಸರ್. 1,05,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಫೀಚರ್ ಮ್ಯಾಮ್? ಫೀಚರ್ಸ್ ಇದರಲ್ಲಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ORVMS ಬರುತ್ತೆ. ಹಾಗೆಯೇ ಏರ್ ಬ್ಯಾಗು, ABS, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. ಅದ್ರ ಜೊತೆಗೆ ಡಿಫಾಗರು, ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಸರ್. ಸರ್ 3,75,000 ಇದೆ ಸರ್. ಫೈನಲ್ ಆಫರ್ ಪ್ರೈಸ್ ಬಂದು 2,95,000ಗೆ ಕೊಡ್ತಾ ಇದ್ದೀವಿ. ಒಂದು ಒಳ್ಳೆ ಸೆಡಾನ್, ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು ಸರ್. ನಮ್ಮ i20 ರೆಡ್ ಕಲರ್ ಸರ್ 2010 ಮಾಡಲು i10 ಮ್ಯಾಗ್ನಾ ಇದೆ, ಸಿಂಗಲ್ ಓನರು ಸರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು ಸಹ 46,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಪ್ರೈಸ್ ಇದಕ್ಕೆ ನಾವು 1,65,000 ಹೇಳ್ತಾ ಇದ್ವಿ. 1,45,000 ವಿತ್ NOC ಮಾಡ್ಕೊಡ್ತೀವಿ ಸರ್. ಒಂದು ಮಾರುತಿ ರಿಡ್ಸ್ ಇದೆ, VXI ಪೆಟ್ರೋಲ್ ವೇರಿಯಂಟ್ನಲ್ಲಿ, 2011 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 89,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ಗೆ ನಾವು 2,25,000 ಹೇಳ್ತಾ ಇದೀವಿ. ಫೈನಲ್ ಆಗಿ 1,95,000ಗೆ ಮಾಡ್ಕೊಡ್ತಾ ಇದೀವಿ ಸರ್, ವಿತ್ NOC. ಹೌದು ಸರ್. ನೆಕ್ಸ್ಟ್ ಒಂದು ಹೋಂಡಾ CRV ಇದೆ, ಒಂದು ಒಳ್ಳೆ ಲಕ್ಸುರೀಸ್ SUV ಅಂತಾನೆ ಹೇಳ್ಬೋದು. ಸನ್ರೂಫ್ ಕೂಡ ಬರುತ್ತೆ. 8 ಮಾಡಲು, ಪೆಟ್ರೋಲ್ ವೇರಿಯಂಟ್ನಲ್ಲಿ ಇದೆ ಸರ್. ಥರ್ಡ್ ಓನರ್ ಆಗಿದೆ, ಇನ್ಶೂರೆನ್ಸು FC ಎಲ್ಲ ವ್ಯಾಲಿಡ್ ಇದೆ. 1,07,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ಗೆ ನಾವು 3,95,000 ಹೇಳ್ತಾ ಇದ್ದೀವಿ. ಫೈನಲ್ ಆಗಿ 3,65,000ಗೆ ಮಾಡ್ಕೊಡ್ತಾ ಇದ್ದೀವಿ. ಸೊ ಅದು ನಂಬರ್ ನೋಡ್ತಾ ಇರೋದು ಫ್ಯಾನ್ಸಿ ನಂಬರ್ 3536 ಇರುವಂಥದ್ದು ಸರ್. 2016 ಮಾಡಲು ಇಯಾನ್ ಮ್ಯಾಗ್ನಾ ವೇರಿಯಂಟ್ನಲ್ಲಿ ಇದೆ ಸರ್. ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟು, ಸ್ಪೆಷಲ್ ಅಡಿಷನ್ ಅಂತ ಹೇಳ್ಬೋದು ಸರ್. ಇದು ಏರ್ ಬ್ಯಾಗ್ ಕೂಡ ಬರುತ್ತೆ ಈ ವೆಹಿಕಲ್ನಲ್ಲಿ. ಸೊ ಆಂಡ್ರಾಯ್ಡ್ ಸಿಸ್ಟಮ್ ಸಮೇತ ಹಾಕಿರುವಂಥದ್ದು, 4 ಪವರ್ ವಿಂಡೋ ಕೂಡ ಇದೆ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು ಗುರುಗಳೇ. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದಕ್ಕೆ ನಾವು 3,25,000 ಹೇಳ್ತಾ ಇದ್ದೀವಿ. ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಂತಾನೆ ಹೇಳ್ಬೋದು. 16 ಮಾಡಲು ನಾವು 2,75,000ಗೆ ಕೊಡ್ತಾ ಇದ್ದೀವಿ ಸರ್. ಮ್ಯಾಮ್ ವೋಲ್ಸ್ ವ್ಯಾಗನ್ ಇದೆ ಹೇಳಿ ಮ್ಯಾಮ್ ಹಾಗೆ? ಸರ್ ಈವೆಂಟ್ ಆಲ್ರೆಡಿ ಬುಕ್ ಆಗಿದೆ ಸರ್. 2,95,000ಗೆ ಬುಕ್ ಆಗಿದೆ ಸರ್. ಬೆನ್ಸ್ 2010 ಮಾಡಲು ಸರ್, ಕಂಪ್ರೆಸರ್ C ಕ್ಲಾಸ್ ಇದು. 10 ಮಾಡಲ್, ಥರ್ಡ್ ಓನರ್, ಪೆಟ್ರೋಲ್ ವೇರಿಯಂಟ್ನಲ್ಲಿ ಇದೆ. 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಸೊ ಸನ್ರೂಫ್ ಎಲ್ಲ ಇರುವಂಥದ್ದು ನೋಡ್ಕೋಬೋದು. ಸೊ ಇಂಟೀರಿಯರ್ ಫೀಚರ್ ಹೇಳೋದಾದರೆ ಪ್ರೀಮಿಯಮು, ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಎಲ್ಲ ಇರುತ್ತೆ. ಸೊ ಅದಿಲ್ಲ ಇದಿಲ್ಲ ಅನ್ನೋಂಗೆ ಇಲ್ಲ.
ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಸರ್ ಇದಕ್ಕೆ 6,30,000 ಕೋಟ್ ಮಾಡ್ತಾ ಇದ್ದೀವಿ ಸರ್. ಫೈನಲ್ ಆಗಿ ಈ ವಿಡಿಯೋಗೋಸ್ಕರನೇ 5,75,000ಗೆ ಅದು ಕರ್ನಾಟಕ ಗಾಡಿ ಕೊಡ್ತಾ ಇದ್ದೀವಿ ಸರ್. ಇದೇನಾದ್ರು ತಗೊಂಡು ಮದುವೆಗಿದ್ರೆ ಹೆಣ್ಗಿನ ಹುಡ್ಕೋರು ಆರಾಮಾಗಿ ಹೋಗ್ಬೋದು. ಅಂದರೆ ಆ್ಯಕ್ಚುಲಿ ಬೆನ್ಸ್ ಕಾರನ್ನು ಯಾವ ಮಾಡಲ್ ಹೇಳಿದ್ರಲ್ಲ 10 ಮಾಡಲ್ ಸರ್. ಓಕೆ, ಅದು ಅನ್ಸೋದೇ ಇಲ್ಲ ನೋಡಿ ಯಾವ ಥರ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಲಕ್ಸುರಿ. ಓಕೆ ಮ್ಯಾಮ್, ಇನ್ನೊಂದು ಬೆನ್ಸ್ ಇದೆ ಹೇಳಿ ಮೇಡಮ್. ಹಾಗೆ ಸರ್ 2009 ಮಾಡಲು ಈ ಬೆನ್ಸ್ ಬಂದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ಸಿ ಕ್ಲಾಸು C220D ಟಾಪ್ ಎಂಡ್ ಆಗಿರುತ್ತೆ, ಸನ್ರೂಫ್ ಕೂಡ ಬರುತ್ತೆ. ಹೌದು ಸರ್, ಥರ್ಡ್ ಓನರ್ ಆಗಿದೆ, 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇಂಟೀರಿಯರ್ ಕೂಡ ನೋಡ್ಕೋಬೋದು. ಸೊ ಇದ್ರ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ಇದಲ್ಲೇ ನೋಡಿದ್ದೀರಾ. ಇದಕ್ಕೆ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಮ್ಯಾಮ್? ಇದಕ್ಕೆ ಸರ್ ಇದಕ್ಕೆ ನಾವು 6,50,000 ಕೋಟ್ ಮಾಡಿದ್ದೀವಿ. ಒಂದು ಒಳ್ಳೆ ಡಿಸ್ಕೌಂಟ್ ಅಂತಾನೆ ಹೇಳ್ಬೋದು. 4,95,000ಗೆ ಕೊಡ್ತಾ ಇದ್ದೀವಿ ಸರ್. ಇದು 4 ಲ್ಯಾಕ್? ಹೌದು, 4,95,000ಗೆ ಸರ್. 4,95,000. ಇದು 5,75,000 ಸರ್. ಮೇಡಮ್ ಇನ್ನೊಂದು BMW ಇದೆ, ಇದು ಹೇಳಿ ಮೇಡಮ್. ಹಾಗೆ ಸರ್ BMW 3 ಸೀರೀಸ್ ಇದೆ, ಲಕ್ಸುರಿ ಲೈನ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. 320D ಥರ್ಡ್ ಓನರ್ ಆಗಿದೆ, 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. 2013 ಮಾಡಲ್ ಇದು. ಆಟೋಮೆಟಿಕ್ ವೇರಿಯಂಟು. ಇಂಟೀರಿಯರ್ ಫೀಚರ್ನ ನೋಡ್ತಾ ಇರ್ಬೋದು. ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಸೀಟು ಆ್ಯಂಡ್ ಎಲ್ಲ ಇದೆ ಗುರುಗಳ. ಏನೇನು ಸನ್ರೂಫು ಕೂಡ ಇದೆ ಅಂತ ಹೇಳ್ಬೋದು. ಸೊ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನಾಗಿ. ಎಷ್ಟು ಹೊಡಿದೆ ಮ್ಯಾಮ್ ಇದು? ಸರ್ 74,000 ಕಿಲೋಮೀಟರ್. ಓಕೆ, ವಿತ್ NOC ಎಷ್ಟು ಕೊಡ್ತೀರಾ? ವಿತ್ NOC ಇದಕ್ಕೆ ನಾವು 9,50,000 ಕೋಟ್ ಮಾಡ್ತಾ ಇದ್ದೀವಿ ಸರ್. ಈ ವೆಹಿಕಲ್ ಮೇಲೂ ಹೆವಿ ಡಿಸ್ಕೌಂಟ್ ನಡೀತಿದೆ. ಫೈನಲ್ ಆಗಿ 6,95,000ಗೆ ಕೊಡ್ತಾ ಇದ್ದೀವಿ. ಅದು ಏನಕ್ಕೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕಾರ್ಗಳ ಮೇಲೂ ಮಿನಿಮಮ್ 1,70,000 50,000 ಈ ಥರ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ. ರೀಸನ್ ಆಲ್ರೆಡಿ ಹೇಳಿದ್ದೀವಿ, ನಮ್ಮದು ಶೋರೂಮ್ ಆ್ಯನಿವರ್ಸರಿ ಪ್ರಯುಕ್ತ ಸರ್. ಮ್ಯಾಮ್ ಇನ್ನೊಂದು BMW ಇದೆ, ಇದೇನು ಮೇಡಮ್ ಇಷ್ಟೊಂದು ಸೈಜ್ ಸರಿಯಾಗಿದೆ ಸೈಜ್? ಇದು 5 ಸೀರೀಸ್ ಸರ್. 3 ಸೀರೀಸ್ ನೋಡಿದ್ರಿ, 5 ಸೀರೀಸ್ ಕೂಡ ಇದೆ. ಅದು ಕರ್ನಾಟಕ ಗಾಡಿ ಇದೆ. 2012 ಮಾಡಲು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 1,70,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಸೊ ಬಾಡಿ ಲೈನ್ ನೋಡ್ಕೋಬೋದು ಆ್ಯಂಡ್ ಇಂಟೀರಿಯರ್ ಫೀಚರ್ ನೋಡ್ಬೋದು. ಏನಂದರೆ ಆಟೋಮೆಟಿಕ್ ವೇರಿಯಂಟೇ ಎಲ್ಲ ಬರುತ್ತಪ್ಪ. ನಮ್ಮ ಮ್ಯಾನ್ಯಲ್ ಇಷ್ಟಪಡೋರ್ಗೆ ಏನು ಮಾಡೋದು ಅಂತ. ಇಂಟೀರಿಯರ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾಮ್ ಎಷ್ಟು ಹೊಡಿದೆ ಅಂತಂದ್ರೆ ಹೇಳೋದಲ್ಲ? ಇದು ಬಂದು 1,70,000 ನೋಡಿದೆ ಸರ್. 2012 ಮಾಡಲು ಸರ್. ಪ್ರೈಸ್ ಇದು 9,75,000 ಇದೆ. ಈ ವೆಹಿಕಲ್ ಮೇಲೂ ಒಳ್ಳೆ ಡಿಸ್ಕೌಂಟ್ ಇದೆ ಸರ್. 7,95,000ಗೆ ಮಾಡಿಕೊಡ್ತಾ ಇದ್ದೀವಿ. ಆವಾಗಲೇ ಬೆನ್ಸು ತೋರಿಸಿದ್ದೀವಿ, BMW ತೋರಿಸಿದ್ದೀವಿ, ಇವಾಗ ನೆಕ್ಸ್ಟು ಆಡಿಗೆ ಬಂದ್ಬಿಡೋಣ. ಸಿದಳಿ ಮೇಡಮ್. ಹಾಗೆ ಸರ್ 2010 ಮಾಡಲು ಆಡಿ A4 ಇದೆ, ಪೆಟ್ರೋಲ್ ವೇರಿಯಂಟ್ನಲ್ಲಿ ಇದೆ ಸರ್. ಸೆಕೆಂಡ್ ಓನರ್ ಆಗಿದೆ. 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಇಂಟೀರಿಯರ್ ಫೀಚರ್ ಹೇಳಿ ಮ್ಯಾಮ್. ಹಾಗೆ ಸರ್ ಇದರಲ್ಲಿ ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಹಾಗೆ ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸು, ಎಲೆಕ್ಟ್ರಿಕ್ ORVMS, ಆಟೋ ಟ್ರಾನ್ಸ್ಮಿಷನು, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸು, ಅಲಾಯ್ಸು, ಡಿಫಾಗರು, ಸನ್ರೂಫ್, ಪ್ರತಿಯೊಂದು ಆಪ್ಷನ್ನು ಬರುತ್ತೆ ಸರ್. ಎಲ್ಲ ಇದೆ, ಇದಿಲ್ಲ ನನಗೆ ಇಲ್ಲ. ಆಲ್ಮೋಸ್ಟ್ ನೋಡ್ತಾ ಹೋಗಿ ಇವೆಲ್ಲ ಸನ್ರೂಫ್ ಇರುವಂಥದ್ದು ಈ ಲಕ್ಸುರಿ ಇಷ್ಟು ಕಾರ್ಗಳು ಕೂಡ. ಅಂದರೆ ಫಸ್ಟ್ ಒಂದು ಬೆಂಜ್ ನೋಡಿದ್ರಲ್ಲ, ಅದು ಸನ್ರೂಫ್ ಇದೆ. ಸೆಕೆಂಡು ಬೆಂಜ್, ಅದು ಕೂಡ ನಿಮಗೆ ಸನ್ರೂಫ್ ಇದೆ. ಈ BMW ಇಲ್ಲೂ ಸನ್ರೂಫ್ ಇದೆ. ಇದು 5 ಸೀರೀಸ್ ಇದು ಇದೆ. ಇದು ನೋಡ್ರೆ ಆಡಿ ಇದು ಇದೆ. ಹೇಳಿ ಮೇಡಮ್ ಪ್ರೈಸು. ಸರ್ ಈ ವೆಹಿಕಲ್ಗೆ 7,50,000 ಹೇಳ್ತಾ ಇದ್ದೀವಿ. 1,00,000 ಡಿಸ್ಕೌಂಟ್ ಇದೆ ಸರ್. 6,50,000ಗೆ ಮಾಡಿಕೊಡ್ತಾ ಇದ್ದೀವಿ. ಮೇಡಮ್ ಜಾಗ್ವಾರ್ ಇದೆ, ಇದು ಹೇಳಿ ಮೇಡಮ್. ಹಾಗೆ ಸರ್ 2016 ಮಾಡಲು ಜಾಗ್ವಾರ್ ಟಾಪ್ ಎಂಡ್ ವೆಹಿಕಲ್ ಇದೆ ಸರ್. ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ನಲ್ಲಿ ಇದೆ. 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಸೊ ಬಾಡಿ ಲೈನ್ ಕೂಡ ನೋಡ್ಕೋಬೋದು. ಅಯ್ಯೋ ಲಾಕ್ ಮಾಡಿಬಿಟ್ಟಿದ್ದಾರೆ. ಹಂಗೆ ಇಂಟೀರಿಯರ್ ಹಿಂಗೆ ತೋರಿಸ್ತೀವಿ, ನೋಡ್ಕೊಂಬಿಡಿ. ಜಾಗ್ವಾರ್ ಮ್ಯಾಮ್ ಪ್ರೈಸ್ ಏನು ಕೋಟ್ ಮಾಡಿದ್ದೀರಾ? ಸರ್ ಇದಕ್ಕೆ ನಾವು 20 lakhs ಕೋಟ್ ಮಾಡ್ತಾ ಇರೋದು ಸರ್. ಈ ವೆಹಿಕಲ್ ಮೇಲೆ 5 lakh ಡಿಸ್ಕೌಂಟು. ಅದು ನಮ್ಮ ಶೋರೂಮ್ ಆ್ಯನಿವರ್ಸರಿ ಪ್ರಯುಕ್ತ ಮಾತ್ರ ಈ ಡಿಸ್ಕೌಂಟ್ ಇರುತ್ತೆ. ಇದೆಲ್ಲ ಈ ಇಯರ್ ಎಂಡ್ ಮಾತ್ರ ಇರುತ್ತೆ ಸರ್. ಜಾನ್ವರಿಯಿಂದ ಬಂದರೆ ಮತ್ತೆ ಪ್ರೈಸ್ ಚೇಂಜ್ ಆಗುತ್ತೆ. 15 days ಅಷ್ಟೇನಾ? ಹೌದು ಸರ್, ಬರೀ 10 ದಿವಸ. ಹೌದು, ಅದೇ ಎಕ್ಸ್ಕ್ಲೂಸಿವ್ ಆಫರ್ ಅಂದ್ಬಿಟ್ಟು ಅವ್ರ ವಿಡಿಯೋ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಸರ್ ಎಷ್ಟೆಷ್ಟು ಡಿಸ್ಕೌಂಟ್ ಕೊಡ್ತಾ ಇದೀವಿ ಅಂತ. ಈ ವೆಹಿಕಲ್ ನಾವು ಫೈನಲ್ ಆಗಿ 15 lakhsಗೆ ಕೊಡ್ತಾ ಇದೀವಿ ಸರ್. ಸರ್ ನಮ್ಮ ಶೋರೂಮಲ್ಲಿ ಈ ವಿಡಿಯೋದಲ್ಲಿ ಸ್ಪೆಷಲ್ ಏನಂದರೆ ಒಂದು ವಿತಿನ್ 3 lakhs ಬಜೆಟಲ್ಲಿ ಸೆಡಾನ್ ಆಪ್ಷನ್ ತುಂಬ ಇದ್ದಾವೆ ಸರ್. ಅದರಲ್ಲಿ ಸಿವಿಕೋ, ಮುಂದ್ಗಡೆ ಒಂದು ನಿಸಾನ್ ಸನ್ನಿ ತೋರಿಸಿದೆ, ವೆಂಟೋ ಇದೆ, ಚೆವರ್ಲೆಟ್ ಸೇಲ್ ಇದೆ, ಹಾಗೆ ಹೋಂಡಾ ಸಿಟಿ ಒಂದಿದೆ. ನಾನು ಎಲ್ಲ ತೋರಿಸ್ಕೊಡ್ತೀನಿ. ಈ ವೆಹಿಕಲ್ ಬಂದು 2010 ಮಾಡಲು ಆಟೋಮೆಟಿಕ್ಕು, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 76,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಇದರಲ್ಲಿ ಏರ್ ಬ್ಯಾಗು, ABS, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗು, ಹಾಗೆಯೇ ಲೆದರ್ ಸೀಟ್ಸು, ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಎಲೆಕ್ಟ್ರಿಕ್ ORVMs ಬರುತ್ತೆ. ಡಿಫಾಗರು, ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಸರ್. ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಇದಕ್ಕೆ? ಸರ್ 325 ಹೇಳ್ತಾ ಇರೋದು. 295ಗೆ ಮಾಡ್ಕೊಡ್ತಾ ಇದೀವಿ ಸರ್. 2,95,000. ನೆಕ್ಸ್ಟ್ ಮ್ಯಾಮ್ ಹಾಗೆ 2010 ಮಾಡಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ ಸರ್. ಹೈಲ್ಯಾಂಡ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದು ಸರ್. ಓಕೆ,
ಹಾಗೇನೆ ಸೆಕೆಂಡ್ ಓನರು 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಮ್ಯಾಮ್ ಇದು. ಹೌದು, ಆಫ್ಟರ್ ಮಾರ್ಕೆಟ್ ಬ್ಲ್ಯಾಕ್ ಕಲರ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಸೊ ಇಂಟೀರಿಯರ್ ಫೀಚರ್ ಹೇಳಿ ಮ್ಯಾಮ್ ಹಾಗೆ. ಏರ್ ಬ್ಯಾಗ್, ABS, ಲೆದರ್ ಸೀಟ್ಸು, ಎಲೆಕ್ಟ್ರಿಕ್ ORVMs, 4 ಪವರ್ ವಿಂಡೋಸು, AC, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಬರುತ್ತೆ, ಅಲಾಯ್ ವೀಲ್ಸು, ಡಿಫಾಗರು ಎಲ್ಲ ಆಪ್ಷನ್ ಕೂಡ ಇದೆ ಸರ್. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಸೊ ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದಕ್ಕೆ 3,65,000 ಇರೋದು 2,95,000ಗೆ ಕೊಡ್ತಾ ಇದ್ದೀವಿ ಸರ್. ಮೇಡಮ್ ಚೌರ್ಲೆಟ್ ಇದೆ ಹೇಳಿ ಮೇಡಮ್ ಹಾಗೆ. ಸರ್ 2015 ಮಾಡಲ್ಲು ಚವರ್ಲೆಟ್ ಸೇಲ್ ಇದೆ, ಸಿಂಗಲ್ ಓನರು, ಪೆಟ್ರೋಲ್ ವೇರಿಯಂಟು, 69,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ. ಸೊ ಇಂಟೀರಿಯರ್ ಫೀಚರ್ ಮ್ಯಾಮ್? ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ ಸರ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ. ಓಕೆ. ಸೊ ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಇದಕ್ಕೆ? ಸರ್ ಇದಕ್ಕೆ 3,65,000 ಹೇಳ್ತಾ ಇರೋದು, ಫೈನಲ್ ಆಗಿ 2,95,000ಗೆ ಆಗುತ್ತೆ. ಲೋನಲ್ಲಿ ನೋಡ್ತಾ ಇರೋರಿಗೆ ಲೋನ್ ಆಪ್ಷನ್ ಕೂಡ ಇದೆ ಸರ್. ಮ್ಯಾಮ್ ಆಗಿದು ಸರ್ 2019 ಮಾಡಲು ಹೋಂಡಾ ಅಮೇಜ್ ಇದೆ, VX ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಇದರಲ್ಲಿ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸರ್. 92,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪ್ರೈಸ್ ಇದಕ್ಕೆ ನಾವು 7,50,000 ಕೊಟ್ಟು ಮಾಡ್ತಾ ಇದೀವಿ, 6,50,000ಗೆ ಮಾಡ್ಕೊಡ್ತಾ ಇದೀವಿ ಸರ್. ಸ್ಕೋಡಾ ಇದೆ ಇದರಲ್ಲಿ ಮೇಡಮ್, ಯಾವ ಮಾಡಲು? ಸರ್ 2017 ಮಾಡಲು ರ್ಯಾಪಿಡ್ ಪೆಟ್ರೋಲ್ ವೇರಿಯಂಟ್ ನಲ್ಲಿ ಇದೆ ಸರ್, 1,55,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ. ಇಂಟೀರಿಯರ್ ಫೀಚರ್ ಮ್ಯಾಮ್ ಹಾಗೆ. ಸರ್ ಇದರಲ್ಲಿ ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗು, ಹಾಗೇನೆ ಎಲೆಕ್ಟ್ರಿಕ್ ORVMs, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ, ಅಲಾಯ್ ವೀಲ್ಸು, ಡಿಫಾಗರ್ ಕೂಡ ಇದೆ ಸರ್. ಪ್ರೈಸ್ ಮ್ಯಾಮ್? ಸರ್ ಪ್ರೈಸ್ ಇದಕ್ಕೆ 5,95,000 ಹೇಳ್ತಾ ಇದೀವಿ, ಫೈನಲ್ ಆಗಿ 5,25,000ಗೆ ಮಾಡ್ಕೊಡ್ತಾ ಇದೀವಿ. ಮ್ಯಾಮ್ ಕ್ರೆಟಾ ಇದರಲ್ಲಿ ಮ್ಯಾಮ್ ಹಾಗೆ. ಸರ್ ಕ್ರೆಟಾ ಕೂಡ ಬುಕ್ ಆಗಿದೆ ಸರ್. ಪ್ರೈಸ್ 6,75,000ಗೆ ಆಗಿದೆ, 16 ಮಾಡಲ್ ಕ್ರೆಟಾ. ಹೌದಾ? ಧಮಾಕ ಧೂಳೆದೊಳಿಸ್ತಾ ಇದ್ದೀರಾ. ಫಾರ್ಚುನರು 2022 ಮಾಡಲ್ ಅಲ್ಲ? ಓಕೆ ಮ್ಯಾಮ್, ಇದ್ರ ಬಗ್ಗೆ ಹೇಳಿ ಮ್ಯಾಮಗೆ. ಸರ್ 2022 ಮಾಡಲ್ ಫಾರ್ಚುನರು, ಸಿಂಗಲ್ ಓನರು, ಬರೀ 12,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಸೊ ನೋಡ್ತಾ ಇರ್ಬೋದು, ಬಾಡಿ ಲೈನ್ ನೋಡ್ಕೊಳ್ಳಿ. ಅಂಡ್ ಎಷ್ಟು ಹೊಡಿದೆ ಮ್ಯಾಮ್ ಇದು? 12,000 ಸರ್. 12,000 ಅಷ್ಟೇನಾ? ಹೌದು ಸರ್. ಓಕೆ. ಸೊ ಇದ್ರಲ್ಲಿ ನೋಡ್ಕೋಬೋದು, ಪುಷ್ ಬಟನ್ ಸ್ಟಾರ್ಟು ಆ್ಯಂಡ್ ಫೀಚರ್ ಎಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಇಂಥ ಫೀಚರ್ ಇಲ್ಲ ಅನ್ನಂಗೆ ಇಲ್ಲ ಅಲ್ಲ ಮ್ಯಾಮ್, ಎಲ್ಲ ಇದೆ. ಸನ್ರೂಪ್ ಒಂದಿಲ್ಲ ಅಷ್ಟೇ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಅದು ನಿಮಗೆ ಫ್ಯಾನ್ಸಿ ನಂಬರಲ್ಲಿ ಸಿಗ್ತಾ ಇರುವಂಥದ್ದು 6336. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಇದಕ್ಕೆ 35 lakhs ಹೇಳ್ತಾ ಇರೋದು, ಫೈನಲ್ ಆಗಿ 33 lakhsಗೆ ಮಾಡ್ಕೊಡ್ತಾ ಇದೀವಿ ಸರ್. 2 lakh ಹಂಗೆ ಡೌನ್. ಹೌದು ಸರ್, ಜಸ್ಟ್ ಆನಿವರ್ಸರಿ ಪ್ರಯುಕ್ತ. ಹೌದು ಸರ್. 2017 ಮಾಡಲು ಫೋರ್ಡ್ ಇಕೋ ಸ್ಪೋರ್ಟ್ಸು ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ ಸರ್. ಕಲರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ರೆಡ್ ಕಲರ್ ಇಷ್ಟಪಡೋರು ನನಗೆ ಆ್ಯಕ್ಚುಲಿ ಫೇವ್ರೇಟ್ ಕಲರ್ ಬ್ಲೂ, ಬಟ್ ಈ ರೆಡ್ ನೋಡಿದ್ರೇ ಇಷ್ಟ ಆಗ್ಬಿಡುತ್ತೆ ಎಲ್ಲರಿಗೂ. ಒಂಥರ ಯೂನಿಕ್ ಕಲರ್. ಏನಂದರೆ ವೈಟ್ ಕಾರು, ಬ್ಲ್ಯಾಕ್ ಕಾರ್ ನೋಡಿ ಬೇಜಾರಾಗಿರೋರಿಗೆ ರೆಡ್ ಕಲರಲ್ಲಿ ಏನಾದರೂ ಕಾರ್ನ ಬೇಕು ಅಂತಂದರೆ ಇಕೋ ಸ್ಪೋರ್ಟ್ಸ್ಗೆ ಹೋಗ್ಬೋದು. ಸೊ ಅದು 2017 ಮಾಡಲ್ ಅಂತ ಹೇಳ್ಬೋದು. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ರೆ ಇದಕ್ಕೆ? ಸರ್ ಇದಕ್ಕೆ ನಾವು 6,95,000 ಹೇಳ್ತಾ ಇರೋದು, ಫೈನಲ್ ಆಗಿ ನಮ್ಮ ಶೋರೂಮ್ ಆ್ಯನಿವರ್ಸರಿ ಪ್ರಯುಕ್ತ 5,85,000ಗೆ ಕೊಡ್ತಾ ಇದ್ದೀವಿ ಸರ್. ಫಿಯೇಟ್ ಪುಂಟೋ ಇದೆ ಸರ್, 2015 ಮಾಡಲು, ಪೆಟ್ರೋಲ್ ವೇರಿಯಂಟ್ನಲ್ಲಿ ಇದೆ, 3rd ಓನರ್ ಆಗಿದೆ, 76,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಇಂಟೀರಿಯರ್ ಫೀಚರ್ ಹೇಳಿ ನಮಗೆ. ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ, ಲೆದರ್ ಸೀಟ್ಸ್ ಇದೆ ಸರ್. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್? ಸರ್ ಇದಕ್ಕೆ 3,25,000 ಹೇಳ್ತಾ ಇರೋದು, ಫೈನಲ್ ಆಗಿ 2,95,000ಗೆ ಆಗುತ್ತೆ ಸರ್. ಮ್ಯಾಮ್ ಇದೆ ಹೇಳಿ ಮ್ಯಾಮ್ ಹಾಗೆ. ಸರ್ ಹೋಂಡಾ ಬ್ರಿಯೋ ಇದೆ, 2015 ಮಾಡಲು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, VX ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಸರ್, ಪೆಟ್ರೋಲ್ ಇದು. ಓಕೆ. ಸೊ ಬಾಡಿ ಲೈನ್ ಕೂಡ ನೋಡ್ಕೋಬಹುದು. ಸೊ ಇಂಟೀರಿಯರ್ ಫೀಚರ್ ಹೇಳಿ ಮ್ಯಾಮ್ ಹಾಗೆ. ಸರ್ ಇದರಲ್ಲಿ ಏರ್ ಬ್ಯಾಗ್, ABS, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ, ಹಾಗೆಯೇ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಪ್ರೈಸ್ ಮ್ಯಾಮ್? ಪ್ರೈಸ್ ಇದಕ್ಕೆ ನಾವು 4,95,000 ಹೇಳ್ತಾ ಇರೋದು ಸರ್. 1 lakh ಡಿಸ್ಕೌಂಟ್ ಇದೆ ಈ ವೆಹಿಕಲ್ ಮೇಲೂ ಕೂಡ, 3,95,000ಗೆ ಆಗ್ತಾ ಇದೆ. ಹಿಂಗೆ ತೋರಿಸಿದ್ರು, ಇದು ಬ್ಲರ್ ಮಾಡಿಬಿಡ್ತೀನಿ ಇದನ್ನ. ಮೇಡಮ್ ಹೇಳಿ. ಅಲ್ಲ ಹಿಂಗೆ ಹೋಗ್ತೀನಿ ಅಂತ ಹೇಳಲ್ವಾ, ಬೇರೆ ಥರ ತಿಳ್ಕೊಬೇಡಿ. i20 ಇದೆ ಮ್ಯಾಮ್, i20 ಹೇಳಿ ಹಾಗೆ. ಸರ್ 2019 ಮಾಡಲು ಇಲೈಟ್ i20 ಸ್ಪೋರ್ಟ್ಸ್ ವೇರಿಯಂಟ್ನಲ್ಲಿ ಇದೆ, ಪೆಟ್ರೋಲ್ ಆಗಿರುತ್ತೆ ಸರ್. ಇದು 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇಂಟೀರಿಯರ್ ಫೀಚರ್ ಹೇಳಿ ಮ್ಯಾಮ್ ಹಾಗೆ. ಇದರಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಗೆ ಏರ್ ಬ್ಯಾಗು, ABS, ಲೆದರ್ ಸೀಟ್ಸು, ಅಲಾಯ್ ವೀಲ್ಸು, ಡಿಫಾಗರು, ಪ್ರತಿಯೊಂದು ಆಪ್ಷನ್ ಇದೆ. ಓಕೆ ಮ್ಯಾಮ್, ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? 6,95,000 ಇದೆ ಸರ್, 6,30,000ಗೆ ಮಾಡ್ಕೊಡ್ತಾ ಇದ್ವಿ ಸರ್. 2015 ಮಾಡಲು ಗ್ರ್ಯಾಂಡ್ i10 ಆಸ್ಟಾ ಆಪ್ಷನಲ್ಲು ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ, ಪೆಟ್ರೋಲು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್,
ಇದು ಸಹ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲು. ಇದರಲ್ಲಿ AC, ಪವರ್ ಸ್ಟೇರಿಂಗು, ಎಲೆಕ್ಟ್ರಿಕ್ ORVMಸು, 4 ಪವರ್ ವಿಂಡೋಸು, ಲೆದರ್ ಸೀಟ್ಸು, ಹಾಗೆಯೇ ಅಲಾಯ್ ವೀಲ್ಸು, ಡಿಫಾಗರು, ಬ್ಯಾಕ್ ವೈಪರು ಎಲ್ಲ ಆಪ್ಷನ್ ಕೂಡ ಬರುತ್ತೆ ಸರ್ ಇದು. ಓಕೆ ಮ್ಯಾಮ್, ಇದರಲ್ಲಿ ಮ್ಯಾಮ್ ಹಾಗೆ ಏನು ಪ್ರೈಸು? ಸರ್ ಇದಕ್ಕೆ ನಾವು 4,75,000 ಹೇಳ್ತಾ ಇದ್ವಿ, ಫೈನಲ್ ಆಗಿ 3,95,000ಗೆ ಮಾಡ್ಕೊಡ್ತಾ ಇದ್ವಿ. XUV ಎಲ್ಲ ಇದೆ ಅಲ್ಲಿ. ಆ್ಯಂಡ್ ಬರ್ತೀನಿ, ಅದಕ್ಕೂ ತೋರಿಸ್ತೀನಿ, ತಲೆ ಕೆಡ್ಸ್ಕೊಬೇಡಿ. XUV ನೋಡ್ಬೇಕಾದ್ರೆ ಸ್ಕಿಪ್ ಮಾಡಿಬಿಟ್ಟಿರ ಆಮೇಲೆ. ಮ್ಯಾಮ್ ಇದು ಹೇಳಿ ಮ್ಯಾಮ್ ಹಾಗೆ ಹೋಂಡಾ. ಸರ್ 2010 ಮಾಡಲು ಹೋಂಡಾ ಸಿಟಿ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲು 1,20,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಇಂಟೀರಿಯರ್ ಹೇಳ್ಬಿಡಿ ಮ್ಯಾಮ್ ಫೀಚರು. ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಅಲಾಯ್ ವೀಲ್ಸು, ಡಿಫಾಗರ್ ಕೂಡ ಬರುತ್ತೆ ಸರ್. ಓಕೆ, ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್ ಇದಕ್ಕೆ? ಸರ್ ಇದಕ್ಕೆ 325 ಇದೆ, 2,95,000ಗೆ ಮಾಡ್ಕೊಡ್ತಾ ಇದ್ವಿ. 4 XUV ಇದೆ, ನೋಡ್ತಾ ಇರ್ಬೋದು ಫುಲ್ಲು ಅಲ್ವಾ ಮ್ಯಾಮ್? ಹೌದು ಸರ್. ಓಕೆ, ಸೊ ಇವಾಗ ಫಸ್ಟು ಸಿಲ್ವರ್ ಕಲರ್ ಬಂದ್ಬಿಡೋಣ. ಸಿಲ್ವರ್ ಕಲರ್ ಯಾವ ಮಾಡಲ್ ಮ್ಯಾಮ್ ಇದು? ಸರ್ 2016 ಮಾಡಲು ಮಹೀಂದ್ರ XUV 500 W10 ಸರ್. ಇದು ಆಟೋಮೆಟಿಕ್ ವಿತ್ ಸನ್ ರೂಫ್ ಬರುತ್ತೆ, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಇದು. ಸೆಕೆಂಡ್ ಎಷ್ಟು ಹೇಳಿದ್ರೆ? W10 ಸರ್. ಓಕೆ, W10. ಸೊ ಸನ್ ರೂಫ್ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಫೀಚರ್ ನೋಡಿದ್ರೆ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಸೊ ನಿಮಗೆ ಎಲ್ಲ ಥರ ಫೀಚರ್ ಇದೆ. ಸನ್ ರೂಫ್ ಬೇಕಂದ್ರೆ ಇದೆ, ಏರ್ ಬ್ಯಾಗ್ ಕೂಡ ಇದೆ. ಆ್ಯಂಡ್ ನಿಮಗೆ ಇಂಥ ಫೀಚರ್ ಇಲ್ಲ ಅನ್ನಂಗಿಲ್ಲ. ಆಲ್ಮೋಸ್ಟ್ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಐಡಿಯಾ ಇದೆ ಮ್ಯಾಮ್ ಇದು? 8 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಇದಕ್ಕೆ? ಸರ್ ಇದಕ್ಕೆ ನಾವು 10,50,000 ಕೊಟ್ಟು ಮಾಡ್ತಾ ಇದ್ದೀವಿ. ಈ ವೆಹಿಕಲ್ ಮೇಲೆ 2 lakh ಡಿಸ್ಕೌಂಟ್ ಇದೆ ಸರ್. 8,50,000ಗೆ ಮಾಡ್ಕೊಡ್ತಾ ಇದ್ದೀವಿ. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ನಾನು ಯಾವ್ಯಾವ ಗಾಡಿ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ, ಏನು ಪ್ರೈಸ್ ಹೇಳ್ತಾ ಇದ್ದೀನಿ, ಅದು ಫಿಕ್ಸೆಡ್ ಇರುತ್ತೆ. ಈ ವಿಡಿಯೋ ನೋಡ್ಕೊಂಡು ಬಂದವ್ರಿಗೆ ಮಾತ್ರ ಈ ಪ್ರೈಸಸ್ ಇರುತ್ತೆ. ಈ ಪ್ರೈಸಸಲ್ಲಿ ಮತ್ತೆ ನೆಗೋಷಿಯೇಷನ್ಸ್ ಇರಲ್ಲ ಸರ್, ಫಿಕ್ಸೆಡ್ ಪ್ರೈಸ್ ಇರುತ್ತೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಆ್ಯನಿವರ್ಸರಿ ಪ್ರಯುಕ್ತ ಜಸ್ಟ್ ಓನ್ಲಿ ಫಾರ್ 10 days ಇರೋದ್ರಿಂದ ಅಷ್ಟೇ ನಿಮಗೆ ಒಳ್ಳೆ ಪ್ರೈಸಲ್ಲಿ ಕೊಡ್ತಿರೋದು. ಜನವರಿಯಿಂದ ಬಂದರೆ ನಿಮ್ಗೆ ಆ ಪ್ರೈಸ್ ಸಿಗಲ್ಲ. ಸೊ ಆದಷ್ಟು ಬೇಗ ನೀವು ಬನ್ನಿ, ಅಥವಾ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ ಯಾರಾದರೂ ಹುಡುಕ್ತಾ ಇದ್ದರೆ ಸೊ ಅವ್ರಿಗೆ ಫಾಸ್ಟಾಗಿ ಶೇರ್ ಮಾಡಿ, ಇದು ನೋಡಿ ಒಂದ್ಸಲ ವೀಡಿಯೋನ ತಗೊಳ್ಳೇಬೇಕು ಅಂತೇನಿಲ್ಲ, ಒಂದ್ಸಲ ವಿಡಿಯೋ ನೋಡಿ ಅಂತ ಹೇಳಿ ಅವ್ರಿಗೆ. ಸೊ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಬಂದು ಒಂದ್ಸಲ ಟೆಸ್ಟ್ ಮಾಡಿ. ಇನ್ ಕೇಸ್ ಅವ್ರಿಗೆ ಇಮಿಡಿಯೇಟ್ ಪರ್ಚೇಸ್ ಮಾಡೋಕ್ಕಾಗಕ್ಕಂದ್ರೆ 10 days ಮಾತ್ರ ಇರೋದ್ರಿಂದ ಬುಕ್ಕಿಂಗ್ ಮಾಡ್ಕೊಂಡು ನಿಧಾನಕ್ಕೆ ತಗೊಳ್ಬೋದು. ಓಕೆ ಮ್ಯಾಮ್, ವೈಟ್ ಕಲರ್ ಹೇಳಿ ಮ್ಯಾಮ್ ಹಾಗೆ. ಸರ್ 2016 ಮಾಡಲು XUV 500 W4 ವೇರಿಯಂಟ್ ಆಗಿರುತ್ತೆ. ಇದು ಸೆಕೆಂಡ್ ಓನರ್ ಆಗಿದೆ, 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗು, ABS, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. ಬ್ಲಾಕ್ ಮಾಡಿದ್ದಾರೆ. ಹೌದು. ಸೊ ಬಾಡಿ ಲೈನ್ ಕೂಡ ನೋಡಿದ್ರಿ, ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ರಿ ಇದಕ್ಕೆ? ಸರ್ ಇದಕ್ಕೆ ನಾವು 4,95,000 ಹೇಳ್ತಾ ಇರೋದು. 4,75,000ಗೆ ಒಂದು 16 ಮಾಡಲ್ XUV ಸಿಗ್ತಾ ಇದೆ ಸರ್, ವಿತ್ NOC ಮಾಡ್ಕೊಡ್ತೀವಿ. ಮ್ಯಾಮ್ ಇದ್ರ ಪ್ರೈಸ್ ಹೇಳಿ ಮೇಡಮ್ XUV. ಸರ್ ಇದಕ್ಕೆ ನಾವು 4,95,000 ಹೇಳ್ತಾ ಇದ್ವಿ, ಫೈನಲ್ ಆಗಿ 4,75,000ಗೆ ಮಾಡ್ಕೊಡ್ತಾ ಇದೀವಿ ವಿತ್ NOC ಸರ್. ಅದು 16 ಮಾಡಲ್ XUV 500. ಮ್ಯಾಮ್ ಇನ್ನೊಂದು XUV 500 ಇದೆ, ಸಿಲ್ವರ್ ಕಲರು. ಸೊ ಇದೇಳಿ ಮ್ಯಾಮ್ ಹಾಗೆ. ಸರ್ ಈ ವೆಹಿಕಲ್ ಬಂದು 2014 ಮಾಡಲು W8 ವೇರಿಯಂಟು ಸರ್. ಸಿಂಗಲ್ ಓನರ್ ಗಾಡಿ ಇದು. ಓಕೆ, 1,60,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಇಂಟೀರಿಯರ್ ನೋಡ್ಕೋಬೋದು. ಆ್ಯಂಡ್ ಇದು ಎಷ್ಟು ಮ್ಯಾಮ್? W8 ಸರ್. ಓಕೆ, W8 ಇರುತ್ತೆ. ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಇದಕ್ಕೆ ನಾವು 5,75,000 ಕೊಟ್ಟು ಮಾಡಿದ್ದೀವಿ, ಫೈನಲ್ ಆಗಿ 4,95,000 ವಿತ್ NOC ಮಾಡ್ಕೊಡ್ತಾ ಇದ್ದೀವಿ ಸರ್. ಮ್ಯಾಮ್ ಇನ್ನೊಂದು XUV 500 ಇದೆ, CH ಇದಳಿ ಮ್ಯಾಮ್ ಹಾಗೆ. ಸರ್ 2012 ಮಾಡಲು XUV 500, ಇದು ಸಹ W8 ವೇರಿಯಂಟ್ ಆಗಿರುತ್ತೆ ಸರ್. ಓಕೆ, 12 ಮಾಡಲು ಸೆಕೆಂಡ್ ಓನರ್ ಆಗಿದೆ, 1,75,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಬಾಡಿ ಲೈನ್ ನೋಡ್ಕೋಬೋದು. ಸೊ ಇಂಟೀರಿಯರ್ ಫೀಚರ್ ಕೂಡ ನೋಡ್ಕೋಬೋದು. ಸೊ ಒಂದ್ಸಲ ಬ್ಯಾಕ್ ಪ್ರೊಫೈಲು ಕೂಡ ನೋಡ್ಕೋಬೋದು. ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್? ಸರ್ ಇದಕ್ಕೆ ನಾವು 3,65,000 ಕೊಟ್ಟು ಮಾಡಿದ್ದೀವಿ, 3,25,000ಗೆ ಕೊಡ್ತಾ ಇದ್ದೀವಿ ಸರ್. 3,25,000? ಹೌದು, XUV 500 ಅದು W8 ವೇರಿಯಂಟ್ ಸರ್. ಓಕೆ, ಅದು ವಿತ್ NOC. ಹೌದು ಮ್ಯಾಮ್ ಇದರಲ್ಲಿ ಮೇಡಮ್ ಇನ್ನೊಂದು ಎಕೋ ಸ್ಪೋರ್ಟ್ಸು. ಸರ್ 2014 ಮಾಡಲು ಇಕೋ ಸ್ಪೋರ್ಟ್ಸು, ಸಿಂಗಲ್ ಓನರ್ನಲ್ಲಿ ಇದೆ, ಟೈಟಾನಿಯಂ ಟಾಪ್ ಎಂಡ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ, 85,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಸೊ ಇಂಟೀರಿಯರ್ ನೋಡ್ಕೋಬೋದು ಒಂದ್ಸಲ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್? ಸರ್ ಇದಕ್ಕೆ ನಾವು 5,45,000 ಹೇಳ್ತಾ ಇದ್ದೀವಿ, ಫೈನಲ್ ಆಗಿ 5,25,000ಗೆ ಆಗುತ್ತೆ ಸರ್. ಸರ್ 2011 ಮಾಡಲ್ ಹುಂಡೈ ಸ್ಯಾಂಟಾ ಫೆ ಇದೆ, 4 ವೀಲ್ ಡ್ರೈವ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಓಕೆ, ಡೀಸೆಲ್ ವೇರಿಯಂಟ್ನಲ್ಲಿ ಇದೆ, 1,80,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಥರ್ಡ್ ಓನರ್ ಆಗಿದೆ. ಓಕೆ, ಫೀಚರ್ ಮ್ಯಾಮ್? ಸರ್ ಇದರಲ್ಲಿ ಎಲೆಕ್ಟ್ರಿಕ್ ORVMS, ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸು, ಹಾಗೆ ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸು, ರೇರ್ AC ವೆಂಟ್ಸು, ಅಲಾಯ್ ವೀಲ್ಸು, ಡಿಫಾಗರು, ಬ್ಯಾಕ್ ವೈಪರು, ಪ್ರತಿಯೊಂದು ಆಪ್ಷನು ಬರುತ್ತೆ ಸರ್.
ಸನ್ರೂಪ್ ಒಂದಿಲ್ಲ ಅಲ್ಲ? ಇಲ್ಲ ಸರ್. ಎಲ್ಲ ಇದೆ. ಓಕೆ, ಎಷ್ಟು ಸೀಟರ್ ಮ್ಯಾಮ್ ಇದು? 7 ಸೀಟರ್ ವೆಹಿಕಲ್ ಸರ್. ಓಕೆ, ಪ್ರೈಸು? ಪ್ರೈಸ್ ಇದಕ್ಕೆ ನಾವು 5,50,000 ಹೇಳ್ತಾ ಇದ್ದೀವಿ ಸರ್. ಈ ವೆಹಿಕಲ್ ಮೇಲೂ ಒಳ್ಳೆ ಡಿಸ್ಕೌಂಟ್ ಇದೆ ಅಂತಲೇ ಹೇಳ್ಬೋದು. 3,95,000ಗೆ ಮಾಡಿಕೊಡ್ತಾ ಇದ್ದೀವಿ. 10 ಡೇಸ್ ಮಾತ್ರ ಆಫರ್ ಇರುತ್ತೆ. 3,95,000 ಸರ್. ಅದು 7 ಸೀಟರು? ಹೌದು ಸರ್. ಕರ್ನಾಟಕ ಗಾಡಿ? ಹೌದು ಸರ್. 2017 ಮಾಡಲು ಸಿಂಗಲ್ ಓನರ್ ಗಾಡಿ ರೆಕ್ಸ್ಟಾನ್ ಇದೆ ಸರ್. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ವೆಹಿಕಲ್ ಆಗಿರುತ್ತೆ ಇದು. RX6 ವೇರಿಯಂಟ್ ಇದು. 67,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದರಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗ್, ABS, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗು, ಎಲೆಕ್ಟ್ರಿಕ್ ORVMS, ಲೆದರ್ ಸೀಟ್ಸು, ರೇರ್ AC ವೆಂಟ್ಸು, ಡಿಫಾಗರು, ಬ್ಯಾಕ್ ವೈಪರ್, ಅಲಾಯ್ ವೀಲ್ಸ್ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಸರ್. ಪ್ರೈಸ್ ಇದಕ್ಕೆ ನಾವು 7,50,000 ಕೋಟ್ ಮಾಡಿರೋದು ಸರ್. ಈ ಆ್ಯನಿವರ್ಸರಿ ಪ್ರಯುಕ್ತ ಮಾತ್ರ 5,60,000 ವಿತ್ NOC ಮಾಡಿಕೊಡ್ತಾ ಇದ್ವಿ ಸರ್. 2004 ಮಾಡಲ್ ಹುಂಡೈ ಟೆರಾಕಾನ್ ಇದೆ, 4 ವೀಲ್ ಡ್ರೈವ್ ಸರ್. ಇದು ಕೂಡ ಟಾಪ್ ಎಂಡ್ ಆಗಿರುತ್ತೆ. 3rd ಓನರ್ ಆಗಿದೆ. 1,72,000 ಕಿಲೋಮೀಟರ್ ಡ್ರಿವನ್ ಆಗಿದೆ. FC ಕೂಡ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ FC ಎಲ್ಲ ರನ್ನಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಹೌದು ಸರ್. ಫೀಚರ್ ಹೇಳಿ ಮಗ ಒಂದ್ಸಲ. ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಎಲೆಕ್ಟ್ರಿಕ್ ORVMS, ಹಾಗೆಯೇ ಲೆದರ್ ಸೀಟ್ಸ್ ಕೂಡ ಬರುತ್ತೆ. ಏರ್ ಬ್ಯಾಗ್, ABS ಕೂಡ ಇದೆ ಸರ್. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಓಕೆ, ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ಏನು ಪ್ರೈಸ್ ಕೋಟ್ ಮಾಡಿದ್ರೆ ಮ್ಯಾಮ್ ಇದಕ್ಕೆ? ಸರ್ ಇದಕ್ಕೆ 3,65,000 ಕೋಟ್ ಮಾಡ್ತಾ ಇರೋದು. ಇದಕ್ಕೂ ಸಹ 2,50,000ಗೆ ಮಾಡಿಕೊಡ್ತಾ ಇದ್ದೀವಿ ಸರ್. ಓಕೆ ಮ್ಯಾಮ್, ಇಕೋ ಸ್ಪೋರ್ಟ್ಸು ಬ್ಲ್ಯಾಕು? ಸರ್ ಇಕೋ ಸ್ಪೋರ್ಟ್ಸ್ ಬಂದು 2014 ಮಾಡಲು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ ಸರ್. ಇದು ಟೈಟಾನಿಯಂ ಟಾಪ್ ಎಂಡು, ಪೆಟ್ರೋಲ್ ವೇರಿಯಂಟ್ನಲ್ಲಿದೆ. 2nd ಓನರ್ ಆಗಿದೆ. ಬರೀ 35,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಇಂಟೀರಿಯರ್ ಏನು ಮೇಡಮ್ ಇಷ್ಟು 14 ಮಾಡಲ್ನ ಒಳ್ಳೆ ಬೆಂಕಿ ಥರ ಇಟ್ಕೊಂಡಿದ್ದಾರೆ. ಹೌದು ಸರ್. ಇದಕ್ಕೆ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಮ್ಯಾಮ್? ಸರ್ ಇದಕ್ಕೆ ನಾವು 4,95,000 ಕೋಟ್ ಮಾಡಿದ್ದೀವಿ. ಫೈನಲ್ ಆಗಿ 4,50,000ಗೆ ಮಾಡಿಕೊಡ್ತಾ ಇದ್ದೀವಿ. ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಈ ಸ್ಟೆಪ್ನಿ ಯೂಸೇ ಮಾಡಿದಾರಾ? ಯೂಸ್ ಮಾಡಿಲ್ಲ ಅಂತ ಅನಿಸ್ತಿದೆ ನನಗೆ ಯಾಕೋ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ಸ್ ಮಾಡಿ ತಿಳಿಸಿ ಮ್ಯಾಮ್. ಫೋರ್ಡ್ ಮ್ಯಾಮ್ ಇದೆ ಹೇಳಿ ಮ್ಯಾಮ್. ಹಾಗೆ ಸರ್ 2011 ಮಾಡಲು ಒಂದು ಲೋ ಬಜೆಟಲ್ಲಿ ಯಾರಾದರೂ ಡೀಸೆಲ್ ವೆಹಿಕಲ್ಲು ಅದರಲ್ಲೂ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ನೋಡ್ತಾ ಇದ್ರೆ ಈ ವೆಹಿಕಲ್ ನೋಡ್ಬೋದು ಸರ್. 11 ಮಾಡಲು ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 3rd ಓನರ್ ಆಗಿದೆ. ಇದಕ್ಕೆ ಪ್ರೈಸು ಮ್ಯಾಮ್? ಪ್ರೈಸ್ ಅದಕ್ಕೆ 2 lakhs ಕೋಟ್ ಮಾಡ್ತಾ ಇರೋದು ಸರ್. 1,35,000ಗೆ ಕೊಡ್ತಾ ಇದ್ದೀವಿ. 1,35,000 ಸರ್. 2007 ಮಾಡಲ್ ರೆನಾಲ್ಟ್ ಲೋಗನ್ ಇದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಇದು ಸಹ. ಇದರಲ್ಲೂ ಸಹ ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ ಸರ್. 3rd ಓನರ್ ಆಗಿದೆ. 1,17,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ಗೆ ನಾವು 1,95,000 ಹೇಳ್ತಾ ಇರೋದು. ಫೈನಲ್ ಆಗಿ 1,25,000ಗೆ ಕೊಡ್ತಾ ಇದ್ದೀವಿ ಸರ್. ಇನ್ನೊಂದು ಚೌರ್ಲೆಟ್ ಇದೆ. ಸೊ ಈ ಸೇಪ್ ನಾನು ನೋಡ್ತಾ ಇದ್ದೀವಿ ಇವತ್ತೇ ಫಸ್ಟು ಸರ್. 2016 ಮಾಡಲ್ ಚೆವರ್ಲೆಟ್ ಬೀಟ್ ಸರ್. ಇದು ಸಿಂಗಲ್ ಓನರ್. ಮಾಡಿಫಿಕೇಶನ್ ಮಾಡಿದ್ದಾರೆ ಇವರು. ಫ್ರಂಟು ಬಂಪರು ಸಾಕು ನನಗೆ ಅನಿಸುತ್ತೆ ಒಂಥರ ಯೂನಿಕ್ ಆಗಿದೆ, ಚೆನ್ನಾಗಿದೆ ಗಾಡಿ. ನನಗೆ ಬೀಟ್ ಅಂತ ಅನಿಸ್ಲೇ ಇಲ್ಲ ಸಡನ್ನಾಗಿ ನೋಡಿದ ತಕ್ಷಣ. ಅದು 16 ಮಾಡಲ್ ಇರೋದ್ರಿಂದ ಮೇ ಬಿ ಇರ್ಬೋದೇನೋ ಈಗೇನೆ. ಸೊ ಗೊತ್ತಿರೋ ಕಮೆಂಟ್ಸಲ್ಲಿ ತಿಳಿಸಿ ಹೀಗೆ ಇದೆ ಅಂತಂದರೆ. ಓಕೆ, ಸೊ ಇಂಟೀರಿಯರ್ ನೋಡೋಣ. ಸೊ ಇಂಟೀರಿಯರ್ ನೋಡಿದ್ರು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಡಮ್ ಎಷ್ಟು ಓಡಿದೆ ಅಂತ ಹೇಳಿದ್ರಲ್ಲ ಸರ್? ಇದು ಬರೀ 16,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಸರ್. 16,000 ಅಷ್ಟೇನಾ ಸರ್? ಎಲ್ಲ ರೆಕಾರ್ಡೆಡ್ ಇದೆ. ಚೆಕ್ ಮಾಡ್ಕೋಬೇಕಾಗ್ತದೆ. ಹೌದು, ಚೆಕ್ ಮಾಡ್ಕೊಳ್ಳಿ. 16,000 ಓಡಿದೆ ಅಂತ. 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಅದು ಡುವೆಲ್ ಏರ್ ಬ್ಯಾಗ್ ಬರುತ್ತೆ. ಒಂದು ಡ್ಯಾಶ್ ಬೋರ್ಡ್ ಟಾಪ್ ಎಂಡ್ ಸರ್. ಇದು ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು, ಸ್ಟೇರಿಂಗ್ ಅಲ್ಲಿ ಒಂದು ಏರ್ ಬ್ಯಾಗ್ ಬರುತ್ತೆ ಅಂತ ಹೇಳ್ಬೋದು. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಇದ್ದೀರಾ ಮೇಡಮ್. ಇದಕ್ಕೆ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್? ಇದಕ್ಕೆ 3,65,000 ಹೇಳ್ತಾ ಇರೋದು. ಫೈನಲ್ ಆಗಿ 3,25,000ಗೆ ಮಾಡ್ಕೊಡ್ತಾ ಇದೀವಿ ಸರ್. ಮ್ಯಾಮ್ ಇನ್ನೊಂದು i10 ಇದೆ. ಸೊ ಅವಾಗಲೇ ಒಂದು i10 ತೋರಿಸ್ತು ರೆಡ್ ಕಲರು. ರೆಡ್ ಬೇಡ ಅಂತಂದ್ರೆ ನಿಮಗೆ ಗ್ರೇ ಕಲರಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಇದೇಳಿ ಮ್ಯಾಮ್. ಹಾಗೆ ಸರ್ 2010 ಮಾಡಲ್ಲು ಹುಂಡೈ i10 ಮ್ಯಾಗ್ನಾ ವೇರಿಯಂಟು ಸರ್. ಇದು ಪೆಟ್ರೋಲು. 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಸೊ ಇಂಟೀರಿಯರ್ ಫೀಚರ್ ಮ್ಯಾಮ್? ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಲೆದರ್ ಸೀಟ್ಸ್ ಕೂಡ ಇದೆ. ಟ್ಯಾಗ್ ಬೇರೆ ಹಾಕ್ಬಿಟ್ಟಿದ್ದೀರಾ. ಡೋರ್ ತಗೋದ್ರೆ ಘಮ 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 ಅಂತ ಇದೆ. ಏನು ಪ್ರೈಸ್ ಹೇಳಿದ್ರಲ್ಲ ಸರ್? ಇದಕ್ಕೆ 1,95,000 ಹೇಳ್ತಾ ಇರೋದು. ಫೈನಲ್ ಆಗಿ 1,65,000ಗೆ ಆಗುತ್ತೆ ಸರ್. ಓಕೆ, ಇದು ಮ್ಯಾಮ್ 2015 ಮಾಡಲು ಟಾಟಾ ನ್ಯಾನೋ XTA ಟಾಪ್ ಎಂಡು ಸರ್. ಡಿಕ್ಕಿ ಓಪನ್ ಕೂಡ ಬರುತ್ತೆ ಇದರಲ್ಲಿ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. 2nd ಓನರ್ ಆಗಿದೆ. ಬರೀ 22,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಏನು ಪ್ರೈಸ್ ಕೋಟ್ ಮಾಡಿದ್ರೆ ಇದಕ್ಕೆ ಸರ್? ಇದಕ್ಕೆ 2,25,000 ಹೇಳ್ತಾ ಇರೋದು. ಫೈನಲ್ ಆಗಿ 2 lakhsಗೆ ಕೊಡ್ತಾ ಇದೀವಿ ಸರ್. 2 ಲಕ್ಷಕ್ಕೆ. ಯಾವ ಮಾಡಲು? 15 ಮಾಡಲ್ ಇದು ಸರ್. ಆಗುತ್ತಲ್ಲ? ಹಾಂ, ಲೋನು ಆಗುತ್ತೆ ಸರ್. 15 ಮಾಡಲ್ ಆಟೋಮೆಟಿಕ್ ಸರ್. ಓಕೆ, ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗ್ಬೋದು? ಡಿಪೆಂಡ್ ಅವ್ರ ಸಿಬಿಲ್ ಸ್ಕೋರ್ ಮೇಲೆ. ಸೊ ಎಲೆಕ್ಟ್ರಿಕಲ್ EV ಗಾಡಿ ನೋಡ್ತಾ ಇದ್ದೀರಾ. ಜಸ್ಟ್ ಇದು 200+ ಮೈಲೇಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 290 10 ಕಮ್ಮಿ 300. ಹಾಂ,
ಓಕೆ ಯಪ್ಪ ಅಷ್ಟೊಂದು ಮೈಲೇಜ್ ಬಂತು ಅಂದರೆ ನಮ್ಮ ಮಂಡ್ಯಕ್ಕೆ ಆರಾಮಾಗಿ ಹೋಯ್ತು ಬರ್ಬೋದು. ಯಾವನ್ಗೂರು ಪೆಟ್ರೋಲ್ ಹಾಕಿಸ್ತಾನೆ ಈ ರೇಟಲ್ಲಿ, ಡೀಸೆಲ್ ಆದರೆ ಡೀಸೆಲ್ ಯಾವನ್ ಹಾಕಿಸ್ತಾನೆ. ಒಂಥರ ಈ ಥರ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ಬಿಟ್ರೆ ಆರಾಮಾಗಿ. ಈಗ ಇಷ್ಟೊಂದು ಡೋರ್ ಎಷ್ಟಾಗಲು ಓಪನ್ ಆಗೋಯ್ತು. ಕುತ್ಕೊಳ್ಳಿ ಮೇಡಮ್ ಒಂದ್ಸಲ. ಕುತ್ಕೊಳ್ಳಿ ಸರ್. ಅಲ್ಲ ನಾನು ಕುತ್ಕೊಂಡ್ಬಿಟ್ರೆ ಹೆಂಗೆ ಕಾಣಿಸುತ್ತೆ, ನೀವು ಕುತ್ಕೊಳ್ಳಿ ಬನ್ನಿ ಒಂದ್ಸಲ. ನಾನು ತೋರಿಸ್ತೀನಿ. ನೋಡಿ ಎಷ್ಟು ಸ್ಪೇಸ್ ಇದೆ. ಆಯಿತು ಮುಂದಕ್ಕೆ ಹೇಳ್ಕೋಣ. ನೋಡಿ ಕಂಫರ್ಟಬಲ್ ಆಗಿದೆ, ಒಂಥರ ಪ್ರೀಮಿಯಂ ಲುಕ್ಕಲ್ಲಿ. ಬನ್ನಿ ತೋರಿಸ್ತೀನಿ ಒಂದ್ಸಲ ನಿಮ್ಗೂ. ಯಾವ ಮಾಡಲ್ ಮ್ಯಾಮ್ ಇದು? 2020 ಸರ್, 2020. ಓಕೆ 4 ಇಯರ್ಸ್. ಹಾಂ 4 ಇಯರ್ಸ್ 2020. 2020ನಾ? ಓಕೆ 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 20 ಮಾಡಲ್ ಆ್ಯಕ್ಚುಲಿ. ಸೊ ಲೆದರ್ ಸೀಟ್ ಇಂಟೀರಿಯರ್ ಇದೆ. ಫೀಚರ್ ಅಂತ ಬಂದರೆ ನಿಮಗೆ ಸನ್ ರೂಫ್ ಅಂದ್ಬಿಟ್ಟು ಎಲ್ಲ ಇದೆ. ಏರ್ ಬ್ಯಾಗ್ ಮ್ಯಾಮ್ ಇದರಲ್ಲಿ ಬರಲ್ವಾ? ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಹೌದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್? ಸರ್ ಇದಕ್ಕೆ 8,75,000 ಹೇಳ್ತಾ ಇರೋದು. ಫೈನಲ್ ಆಗಿ 7,95,000ಗೆ ಸಿಂಗಲ್ ಓನರು ಆಟೋಮೆಟಿಕ್ ನೆಕ್ಸಾನು EV ವೆಹಿಕಲ್ ಸಿಗ್ತಾ ಇದೆ ಸರ್. ಎಷ್ಟು ಓಡಿದೆ ಅಲ್ಲ? 85,000 ಓಡಿದೆ ಮೇಡಮ್. ಮತ್ತೊಂದು i10 ಇದೆ ರೆಡ್ ಕಲರ್ಲಿ. ಮೊದಲೇ ಒಂದು ರೆಡ್ ಇತ್ತಲ್ಲ, ಅವಾಗಲೇ ಅಲ್ಲೇ ತೋರಿಸೋದು. ಹೌದು, ಫ್ರಂಟಲ್ಲಿ ಒಂದು ತೋರಿಸಿದ್ವಿ ಸರ್. ಅದು ಬೇಡ ಅಂದ್ರೆ ಇದು ಈ ಕಲರಲ್ಲೂ ಇದೆ ಸ್ವಲ್ಪ. ಓಕೆ ಇದು ಸ್ವಲ್ಪ ಡಾರ್ಕ್ ಅಲ್ಲಿ ಶೈನಿಂಗ್ ಜಾಸ್ತಿ ಹೊಳಿತಾ ಇದೆ. 2009 ಮಾಡೆಲ್ ಸಿಂಗಲ್ ಓನರು, ಮ್ಯಾಗ್ನಾ ವೇರಿಯಂಟ್ ಸರ್ ಇದು ಸಹ. ಓಕೆ 68,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ ಇದರಲ್ಲಿ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್? ಸರ್ ಇದಕ್ಕೂ ಸಹ 1,65,000 ಹೇಳ್ತಾ ಇರೋದು. ಫೈನಲ್ ಆಗಿ 1,45,000 ವಿತ್ NOC ಮಾಡ್ಕೊಡ್ತಾ ಇದೀವಿ ಸರ್. ಓಕೆ ಸೂಪರ್.